ದ ಗ್ರೇಟ್ ಗ್ರ್ಯಾಂಡ್ ಸೂಪರ್ ಹೀರೋ ಏಲಿಯನ್ ಕ ಆಗಮನ ಅಂತೇಳಿ ಆ ಮೂವಿದ ಟ್ರೈಲರನ್ನು ನೋಡ್ಕೊಂಬನ್ನಿ. ಬರ್ರಿ ಫಾಸ್ಟಾಗಿ ಇದು ಹೆಂಗಿತ್ತು, ಇದ್ರೊಳಗೆ ಏನೇನಿತ್ತು ಅನ್ನೋ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ. ಇದು ಎದರ್ ರಿಲೇಟೆಡ್ ಇರ್ತೈತೆ ಅಂದ್ರೆ, ಒಬ್ಬ ಹುಡುಗ ಅದಾನು, ಆತನ ಗ್ರ್ಯಾಂಡ್ ಫಾದರ ಏಲಿಯನ್ ಅಂತೇಳಿ ಎಲ್ಲ ಹುಡುಗರ ಮುಂದೆ ಹವಾ ಮಾಡ್ಕೊಂಡು ಅಡ್ಡಾಡತಾನೋ. ಈತನ ಒಂದು ಗ್ರ್ಯಾಂಡ್ ಫಾದರ್ ಏನದಲ್ಲ, ಆತ ನಿಜವಾಗ್ಲೂ ಸೂಪರ್ ಹೀರೋ ಅದಾನೋ, ಏನು ಆತನಿಗೆ ಶಕ್ತಿ ಇಲ್ಲೋ, ಈ ಎಲ್ಲ ಪಾಯಿಂಟ್ಗಳನ್ನು ಈ ಒಂದು ಮೂವಿ ಒಳಗೊಂಡಿರ್ತೈತಿ. ಈ ಒಂದು ಟ್ರೈಲರು ತೋರ್ಸಕ್ಕೆ ಪಟ್ಟಿದ್ದು ಕೂಡ ಅದಾಗೈತಿ. ಅಂದ್ರೆ ಟೋಟಲಾಗಿ ಮೂವಿ ಒಳಗೆ ಒಂದು 60%ಗಿಂತ ಹೆಚ್ಚು ಕಾಮಿಡಿ ಇರೋ ಚಾನ್ಸ್ ಐತಿ. ನೋಡೋಣ ಅದನ್ನು ಕಾಮಿಡಿ ಹೆಂಗೆ ಮ್ಯಾನೇಜ್ ಮಾಡ್ತಾರಂತೇಳಿ. ಈಗ ನಾ ಮೇನ್ ಟಾಪಿಕ್ ಬರೋದಂದ್ರೆ, ಈ ಒಂದು ಮೂವಿದ ಮೋಟೋ ಏನಪ್ಪ ಅಂದ್ರೆ, ಒಂದು ಗ್ರೇಟ್ ಸೂಪರ್ ಹೀರೋನ ತೋರಿಸ್ಕೊಡೋದಾಗೈತಿ. ನಮ್ಮ ಗ್ರ್ಯಾಂಡ್ ಫಾದರ ಯಾವ ಕಾರಣಕ್ಕೆ ಸೂಪರ್ ಹೀರೋ ಆಗಕ್ಕೆ ನಿಂತಾನು, ಮೊದಲು ಈತ ಸೂಪರ್ ಹೀರೋ ಇದ್ದು ಇನ್ನಿಲ್ಲು, ಏಲಿಯನ್ಗಳು ಬರ್ತಾವೋ ಇನ್ನಿಲ್ಲು, ಈ ರೀತಿಯಾದ ಫ್ಯಾಕ್ಟ್ಗಳ ಮೂವಿ ಒಳಗೊಂಡಿರ್ತೈತಿ. ಏಲಿಯನ್ ಬಂದ್ರೆ ಈತನಿಗೆ ಪವರ್ ಬರ್ತೈತಂತ ನೋಡೋನು. ಏಲಿಯನ್ ಗಿಲಿಯನ್ ಬಂದ್ಗಿಂದ್ರೆ ಈತನಿಗೆ ಪವರ್ ಬರ್ತೈತೋ ಏನು ಇಲ್ಲೋ ಅಂತೇಳಿ ಮೂವಿ ಒಳಗೆ ನಮಗೆ ಗುರ್ತಾಗೈತಿ. ಆ ಒಂದು ಟ್ವಿಸ್ಟನ್ನು ಒಂದು ಟ್ರೈಲರು ಇಟ್ಟಾರುವ. ಆನಂತರ ಇದ್ರೊಳಗೆ ಯೂಸ್ ಮಾಡಿದಂಥ ಎಲ್ಲ ಪ್ಲ್ಯಾನ್ಗಳು ಸೂಪರ್ ಆಗಿದ್ದು. ಅದ್ರೊಳಗೆ ಹುಡುಗರು ಏನು ಆ್ಯಕ್ಟಿಂಗ್ ಮಾಡಿದಾರಲ್ಲ, ಬೆಸ್ಟ್ ಆಫ್ ಬೆಸ್ಟ್ ಅನ್ನಿಸ್ತು. ಈ ಒಂದು ಮೂವಿಗೆ ಒಂದು ಪಾಸಿಟಿವ್ ಪಾಯಿಂಟ್ ಕೂಡ ಅದ ಹೌದು. ಆನಂತರ ಜಾಕಿ ಅವರ, ಆನಂತರ ಪ್ರತೀಕ್ SP ಅವರ, ಇವರೆಲ್ಲ ಇದ್ರೊಳಗೆ ಕಾಣಿಸ್ತಾರೋ. ಅದ್ರೊಳಗೂ ಮೇನ್ ರೋಲ್ ಒಳಗೆ ಜಾಕಿ ಅವರು ಇರ್ತಾರೋ. ಇವ್ರದ್ದು ಒಂದು ಮೂವಿ ಒಳಗೆ ಮೇನ್ ರೋಲ್ ಇರೋ ಕಾರಣಕ್ಕೆ ಇವರ ತಮ್ಮ ಅಭಿನಯವನ್ನು ಬೆಸ್ಟ್ ಆಫ್ ಬೆಸ್ಟ್ ನೀಡಿದಾರ ಕೂಡ ಹೌದು. ಈ ವಯಸ್ಸೊಳಗೆ ಇದು ಬೇಕಿತ್ತ ಅನ್ನೋದಕ್ಕಿಂತ ಭಾರಿ ತೆಗ್ದಾರು ಅನ್ನೋದು ನನಗೆ ಇಷ್ಟ ಆಯಿತು. ಅಂದ್ರೆ ನಾವು ಅನೇಕ ಜನಗಳನ್ನು ನೋಡ್ರಿ, ನಾವು ಈ ವಯಸ್ಸೊಳಗೆ ಒಂದು ಯಾಕೋ ಇವ್ರಿಗೆ ಇದು ಬೇಕಿತ್ತ ಅನ್ನೋ ಫೀಲ್ ಡೆಫಿನೆಟಾಗಿ ಬರ್ತೈತಿ. ಬಟ್ ಇವರ ಒಂದು ಇದನ್ನು ನೋಡ್ಕೊಂಡು ನನಗೇನು ಅನಿಸ್ತು ಅಂದ್ರೆ, ಇವರು ಒಂದು ಚಲೋ ಮಾಡೋಕೆ ನಿಂತಾರು, ಒಂದು ಚಲೋ ಟ್ರೈ ಮಾಡತಾರು ಅನ್ನೋ ಫೀಲ್ ಡೆಫಿನೆಟಾಗಿ ಬಂತು. ಈಗ ಏಲಿಯನ್ಗೆ ರಿಲೇಟೆಡ್ ಮೂವಿ ಐತಿದ ಅಂದ್ರೆ, ಏಲಿಯನ್ ನಮ್ಮ ಇಂಡಿಯಾಕ್ಕಾಗಲಿ ಅಥವಾ ಎಲ್ಲರ ಬರಲಿ, ಅವು ಬಂದಾಗ ನಮ್ಮ ಸೂಪರ್ ಹೀರೋ ಆಯ್ಕಾಸ ನುಗ್ಗುದೈತ್ಲ, ಅದನ್ನೊಂದು ಮೂವಿ ಒಳಗೆ ಇಟ್ಟರೆ ಚಲೋ ಆಕೈತಿ. ಇಡಲಿಲ್ಲ ಅಂದ್ರೆ ಒಂದು ಆಡಿಯನ್ಸ್ಗಳಿಗೆ ಮ್ಯಾಗ ಬಂಗನಾಮ ಅಂತವಲ್ಲ ನಾವು ಅದ ಹಾಕಿದಂಗೆ ಆಕೈತಿ. ಒಟ್ಟು ಓವರಾಲ್ ಆಗಿ ಒಂದು ಮೂವಿ ರಿಲೇಟೆಡ್ ಇರೋದು ಕಾಮಿಡಿಗೂ ಹೌದು, ಆನಂತರ ಈ ಕಡೆ ಒಂದೊಂದು ಸ್ವಲ್ಪ ಸೀರಿಯಸ್ ಥಿಂಗುಗಳಿಗೂ ಹೌದು. ಬಟ್ ಓವರಾಲ್ ಆಗಿ ಈ ಒಂದು ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದು ಇಷ್ಟ. ಟ್ರೈಲರ್ ಮಾತ್ರ ಸಖತ್ತಾಗಿತ್ತು. ಆ ಕಾರಣಕ್ಕೆ ಈ ಒಂದು ಟ್ರೈಲರ್ಗೆ ನನ್ನ ಕಡೆಯಿಂದ 5 ಸ್ಟಾರ್ಗೆ 4 ಸ್ಟಾರ್ನ ಕೊಡ್ತಾನು. ಈ 4 ಸ್ಟಾರ್ ಕೊಡುವಂಥ ಟ್ರೈಲರ್ ಡೆಫಿನೆಟಾಗಿ ಇದಾಗೈತಿ. ಇನ್ನು ಈ ಒಂದು ಟ್ರೈಲರ್ಗೆ ಇನ್ನೊಂದು ಸರ್ಪ್ರೈಸಿಂಗ್ ಮೂಮೆಂಟ್ ಏನಪ್ಪ ಅಂದ್ರೆ, ಆ ಒಂದು ಥೀಮ್ಗಳು ಏನದಲ್ಲ ಈ ಒಂದು ಮೂವಿ ಒಳಗೆ ಇವರದೇ ಮೂವಿಗಳನ್ನು ತೋರ್ಸೋಕೆ ಪ್ರಯತ್ನ ಪಟ್ಟಾರು. ಅಂದ್ರೆ ಪ್ರೀವಿಯಸ್ ಮೂವಿ ಡೈಲಾಗ್ಗಳ, ಒಂದೊಂದು ಫೋಟೋಗಳ, ಇವನ್ನೆಲ್ಲ ನೋಡ್ರಿ ನಾವು ಒಂದು ಪ್ರೀವಿಯಸ್ ಮೂವಿಗಳನ್ನು ತೋರಿಸಿ ಈ ಒಂದು ಮೂವಿಯನ್ನು ಪ್ರೆಸೆಂಟಾಗಿ ಹೆಂಗೆ ಆಕೈತಿ ಅನ್ನೋದನ್ನು ತೋರ್ಸಕ್ಕೆ ನಿಂತಾರು. ಡೆಫಿನೆಟಾಗಿ ಒಂದು ಚಲೋ ಥೀಮ್ ಐತಿ. ಥೀಮ್ ಬೆಸ್ಟ್ ಇದ್ದ ಕಾರಣಕ್ಕೆ ಈ ಒಂದು ಏನೀಗ ಐತ್ಲ ಇದು ಹುಡುಗರಿಗೆ ಇಷ್ಟ ಆಗೋಗು ಭಾಳಷ್ಟು ಇಷ್ಟ ಆಗೈತಿ. ಅದ್ರಾಗೂ ಚಿಲ್ಡ್ರನ್ಸ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಮೂವಿ ಇದಾಕೈತೆ ಅಂತೇಳಿ ನನಗೆ ಅನಿಸ್ತೈತಿ. ನೋಡೋಣ ಮೂವಿ ಬಂದ್ಬೇಕು, ನೋಡಿದಾದ್ಮೇಲೆ ಹೆಂಗಿರ್ತೈತೆ ಅಂತೇಳಿ. ಈ ಒಂದು ಮೂವಿ ರಿಲೀಸ್ ಆಗೋ ಡೇಟ್ ಯಾವತ್ತಪ್ಪ ಅಂದ್ರೆ ಮೇ 29ನೇ ತಾರೀಕು ಮೂವಿ ರಿಲೀಸಿಂಗ್ ಡೇಟ್ ಐತಿ. ಡೆಫಿನೆಟಾಗಿ ನೋಡೋಕೆ ಹೋಗೋದನ್ನ ಈ ಒಂದು ಮೂವಿಯನ್ನು. ಯಾವ ಕಾರಣಕ್ಕಂದ್ರೆ ನಮ್ಮ ಗ್ರ್ಯಾಂಡ್ ಫಾದರ್ ಯಾವ ರೀತಿಯಾಗಿ ಒಂದು ಸೂಪರ್ ಮ್ಯಾನ್ ಹಾಕೋಣ ಅಂತೇಳಿ ಅದನ್ನು ಮಾತ್ರ ನೋಡೋಕೆ ಹೋಗೋದ ಮತ್ತು ಮೂವಿಯನ್ನು ನೋಡೋದ ಮಿಸ್ ಮಾಡ್ದಂಗೆ. ಇದಾಗಿತ್ತು ಒಂದಾಗ ದ ಗ್ರ್ಯಾಂಡ್ ಸೂಪರ್ ಹೀರೋ ಅಂತೇಳಿ ಒಂದು ಏಲಿಯನ್ ಕ ಆಗಮನ ಮೂವಿದ ಟ್ರೈಲರ್ ರಿವ್ಯೂ. ಇದಾದ್ರೆ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಲೈಕ್ ಕೊಟ್ಟೋರಿ.